ತಾಯಿಗೆ ಮಗ, ಮಗನಿಗೆ ತಾಯಿ, ಇಬ್ಬರೇ ಇರುವಂಥ ಒಂದು ಚಿಕ್ಕ ಕುಟುಂಬ. ಕೆಲಸಕ್ಕೆ ಅಂತ ಹೊರಟ ಮಗನಿಗೆ ದಾರಿಯಲ್ಲಿ ಅಪಘಾತವಾಗುತ್ತೆ. ಅವನನ್ನು ಆಸ್ಪತ್ರೆಗೆ ಸಾಗಿಸುವಷ್ಟರಲ್ಲಿ ಆತ ದಾರಿಯಲ್ಲೇ ಪ್ರಾಣ ಕಳ್ಕೊತಾನೆ. ಇಳಿ ವಯಸ್ಸಲ್ಲಿ ಮಗನನ್ನು ಕಳೆದುಕೊಂಡ ಅವನ ತಾಯಿಗೆ ಇನ್ಮೇಲೆ ದಿಕ್ಕು ಯಾರು? ಅವಳ ಮುದಿ ವಯಸ್ಸಲ್ಲಿ ಅವಳನ್ನು ನೋಡ್ಕೊಳ್ಳಬೇಕಾಗಿದ್ದ ಒಂದೇ ಒಂದು ಮಗನನ್ನು ಆಕೆ ಕಳ್ಕೊಂಡಿದ್ಲು. ಅವಳ ಕಣ್ಣೀರನ್ನು ಒರೆಸೋರು ಯಾರು? ಅವಳ ಕಷ್ಟ ಸುಖದಲ್ಲಿ ಭಾಗಿಯಾಗೋರು ಯಾರು? ಅವನಿಗಾಗಿದ್ದ ಏಟು ಅಷ್ಟೇನು ಗಂಭೀರವಾದದ್ದಾಗಿರಲಿಲ್ಲ. ಸರಿಯಾದ ಸಮಯಕ್ಕೆ ಸರಿಯಾದ ಚಿಕಿತ್ಸೆ ಸಿಕ್ಕಿದ್ರೆ ಆತ ಖಂಡಿತ ಬದುಕ್ತಿದ್ದ. ಆದರೆ ಅವನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕಾಗಿದ್ದ ದೂರ 200 ಕಿಲೋಮೀಟರ್ಗಿಂತ ಹೆಚ್ಚಿತ್ತು. ಯಾಕಂದ್ರೆ ಅವನ ಊರಲ್ಲಾಗ್ಲಿ ಅವನ ಜಿಲ್ಲೆಯಲ್ಲಾಗ್ಲಿ ಒಂದು ಒಳ್ಳೆ ಆಸ್ಪತ್ರೆ ಇರಲಿಲ್ಲ. ಮಾಮೂಲಿ ಸರ್ಕಾರಿ ಹಾಗೂ ಖಾಸಗಿ ಆಸ್ಪತ್ರೆಗಳಿದ್ವಷ್ಟೇ. ಆದರೆ ಅಲ್ಲಿ ಆಕ್ಸಿಡೆಂಟ್ನಂತಹ ಗಂಭೀರ ಸಮಸ್ಯೆಗೆ ಚಿಕಿತ್ಸೆ ನೀಡುವ ಉಪಕರಣಗಳು ಲಭ್ಯವಿರಲಿಲ್ಲ. ಸ್ನೇಹಿತರೆ, ಇದೊಂದು ಜಿಲ್ಲೆಯಲ್ಲಿ ಯಾವುದೇ ಒಂದೇ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲ ಅಂದ್ರೆ ನಂಬ್ತೀರಾ? ಈ ಹುಡುಗನ ಸಾವಾಯ್ತಲ್ಲ, ಇದು ಕೇವಲ ಇದೊಂದು ಕುಟುಂಬದ ಕಥೆಯಲ್ಲ. ಇಂಥ ಸಾವಿರಾರು ಕುಟುಂಬಗಳು ತಮ್ಮವರನ್ನ ಕಳ್ಕೊಂಡಿದೆ. ಹೃದಯಾಘಾತವಾಗಲಿ, ಪ್ಯಾರಾಲಿಸಿಸ್ ಅಟ್ಯಾಕ್ ಅಂತಹ ಗಂಭೀರ ಸಮಸ್ಯೆಗಳಲ್ಲಿ ಕೂಡ ಯಾವುದೇ ಚಿಕಿತ್ಸೆ ಸರಿಯಾದ ಸಮಯಕ್ಕೆ ಸಿಗದೆ ಇಲ್ಲಿನ ಜನ ಪ್ರಾಣ ಕಳ್ಕೋತಾ ಇದ್ದಾರೆ. ಇಂತಹ ಒಂದು ಸಮಸ್ಯೆಯನ್ನ ದಶಕಗಳ ಕಾಲದಿಂದ ಎದುರಿಸ್ತಿದೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ. ಇದೆಷ್ಟು ನತದೃಷ್ಟ ಜಿಲ್ಲೆ ಅಂದ್ರೆ ಇಲ್ಲಿಯವರೆಗೂ ಆಡಳಿತ ಮಾಡಿದ ಯಾವುದೇ ಜನಪ್ರತಿನಿಧಿ ಕೂಡ ಇಲ್ಲೊಂದು ಆಸ್ಪತ್ರೆ ಬೇಕು ಅನ್ನೋ ವಿಷಯಕ್ಕೆ ಸರ್ಕಾರದ ಗಮನಕ್ಕೆ ತರೋದಕ್ಕಾಗ್ಲಿ ಅಥವಾ ಅದನ್ನ ಒಂದು ರೀತಿಯಲ್ಲಿ ದಡ ಮುಟ್ಟಿಸೋವರೆಗೂ ಪ್ರಯತ್ನ ಮಾಡೋದಕ್ಕಾಗ್ಲಿ ಮುಂದೆ ಬಂದಿಲ್ಲ. ಈ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಕರ್ನಾಟಕದ ಎಲ್ಲ ಜಿಲ್ಲೆಗಳ ಪೈಕಿ 5ನೇ ಅತಿ ದೊಡ್ಡ ಜಿಲ್ಲೆ. ಇಲ್ಲಿನ ಜನಸಂಖ್ಯೆ 15 ಲಕ್ಷ. ಆದರೆ ಇಲ್ಲಿರೋ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳ ಸಂಖ್ಯೆ ಮಾತ್ರ ಬರೀ 0. ಕೇವಲ ಒಂದೇ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಹೊಂದಿಲ್ಲದ ನತದೃಷ್ಟ ಜಿಲ್ಲೆ ಈ ನಮ್ಮ ಉತ್ತರ ಕನ್ನಡ ಜಿಲ್ಲೆ. ಇಲ್ಲಿನ ಜನಕ್ಕೇನಾದ್ರೂ ಮೆಡಿಕಲ್ ಎಮರ್ಜೆನ್ಸಿ ಸಂಭವಿಸಿದ್ರೆ, ವಾಹನ ಅಪಘಾತಗಳು ಸಂಭವಿಸಿದ್ರೆ ಅಥವಾ ಯಾವುದೇ ರೀತಿಯಲ್ಲಿ ಅವರ ಆರೋಗ್ಯದಲ್ಲಿ ಏರುಪೇರಾದ್ರೂ ಅವರಿಗೆ ಹೆಚ್ಚಿನ ಚಿಕಿತ್ಸೆ ಕೊಡಿಸಬೇಕು ಅಂದ್ರೆ ಇಲ್ಲಿಂದ 3 ರಿಂದ 5 ತಾಸಿನ ಜರ್ನಿಯನ್ನ ಮಾಡಬೇಕು. ಪಕ್ಕದ ಜಿಲ್ಲೆಗೋ ಪಕ್ಕದ ರಾಜ್ಯಕ್ಕೋ ಹೋಗ್ಬೇಕಾಗತ್ತೆ. ಕನಿಷ್ಠ ಅರ್ಧ ಗಂಟೆಯಲ್ಲಿ ಚಿಕಿತ್ಸೆ ಸಿಕ್ಕಿದ್ರೆ ಉಳಿಯುವಂತ ಕೇಸ್ಗಳಿಂದ ಹಿಡಿದು 5 ತಾಸಲ್ಲಿ ಚಿಕಿತ್ಸೆ ಸಿಕ್ಕಿದ್ರೂ ಉಳಿಯುವಂತ ತೀರಾ ಸಾಧಾರಣವಾದ ಕೇಸ್ಗಳಲ್ಲೂ ಕೂಡ ಇಲ್ಲಿನ ಜನ ಪ್ರಾಣ ಕಳ್ಕೊಳ್ತಾ ಇದ್ದಾರೆ ಅಂದ್ರೆ ಇಲ್ಲಿನವರ ಪರಿಸ್ಥಿತಿ ಯಾವ ರೀತಿ ಇದೆ ನೀವೇ ಊಹೆ ಮಾಡ್ಕೊಳ್ಳಿ. ನೀವು ಯಾವ್ದಾದ್ರೂ ಜಿಲ್ಲೆಯಲ್ಲಿ ಈ ರೀತಿಯ ಆಸ್ಪತ್ರೆಗಳಿಲ್ಲ ಅನ್ನೋ ಕೂಗನ್ನ ಯಾವತ್ತಾದ್ರೂ ಕೇಳಿದ್ದೀರಾ? ಯಾಕೆ ಇಲ್ಲಿನ ಜನಕ್ಕೆ ಒಂದೊಳ್ಳೆ ಆಸ್ಪತ್ರೆಯನ್ನ ಪಡೆಯೋ ಹಕ್ಕಿಲ್ವಾ? ಇಲ್ಲಿನ ಜನಕ್ಕೆ ತಮ್ಮ ಮೂಲಭೂತ ಸೌಕರ್ಯವನ್ನ ಕೇಳೋ ಹಕ್ಕಿಲ್ವಾ? ಇಲ್ಲಿನ ಜನರ ಪ್ರಾಣಕ್ಕೆ ಬೆಲೆನೇ ಇಲ್ವಾ? ನಮಗೆ ಸ್ವಾತಂತ್ರ್ಯ ಸಿಕ್ಕು ಇಷ್ಟು ವರ್ಷವಾಯಿತು. ನಮ್ಮ ಕರ್ನಾಟಕ ಜಿಲ್ಲೆಯಲ್ಲಿ 5ನೇ ಅತಿ ದೊಡ್ಡ ಜಿಲ್ಲೆ ಅಂತ ಹೇಳೋ ಈ ನಮ್ಮ ಉತ್ತರ ಕನ್ನಡದಲ್ಲಿ ಒಂದು ಆಸ್ಪತ್ರೆಯನ್ನ ಪಡೆಯೋದಕ್ಕೆ ಅಥವಾ ಒಂದು ಆಸ್ಪತ್ರೆಯನ್ನ ನಿರ್ಮಿಸೋದಕ್ಕೆ ಈ ಸರ್ಕಾರಗಳಿಗೆ ಯಾಕೆ ಸಾಧ್ಯವಾಗ್ತಿಲ್ಲ? ನಾಚಿಕೆ ಆಗಬೇಕು ನಮ್ಮ MLAಗಳಿಗೆ, ನಾಚಿಕೆ ಆಗಬೇಕು ನಮ್ಮ MP ಗಳಿಗೆ, ನಾಚಿಕೆ ಆಗಬೇಕು ನಮ್ಮ ಜನಸಾಮಾನ್ಯರಿಗೆ. ಅದೆಂತಹ ಕೆಲಸಕ್ಕೆ ಬಾರದವ್ರನ್ನ ನಾವು ಆರಿಸಿ ಕಳಿಸ್ತಾ ಇದ್ದೀವಿ. ಇದನ್ನ ನಾನು ಯಾವುದೇ ಒಂದು ಪಕ್ಷಕ್ಕೆ ಹೇಳ್ತಿಲ್ಲ. ನಮ್ಮದು ಆ ಪಕ್ಷ, ನಿಮ್ಮದು ಈ ಪಕ್ಷ ಅಂತ ಹೋರಾಟ ಮಾಡೋದನ್ನೆಲ್ಲ ಸ್ವಲ್ಪ ದಿನ ಬದಿಗಿಡಿ. ನಮ್ಮ ಜಿಲ್ಲೆಯಲ್ಲಿ ಒಂದು ಆಸ್ಪತ್ರೆ ಸಿಗೋವರೆಗಾದ್ರೂ ನಾವು ಒಗ್ಗಟ್ಟಾಗಿರ್ಬೇಕು. ಪ್ರತಿಯೊಬ್ಬ MLA, ಪ್ರತಿಯೊಬ್ಬ MPನೂ ಕೂಡ ತಮ್ಮ ಜೇಬನ್ನ ತುಂಬಿಸ್ಕೊಂಡ್ರೆ ಹೊರತು ನಮ್ಮ ಜಿಲ್ಲೆಗೊಂದು ಆಸ್ಪತ್ರೆ ಬೇಕು ಅಂತ ಯಾವತ್ತೂ ನಮ್ಮ ಜನರ ಕಷ್ಟಕ್ಕೆ ಬೆನ್ನೆಲುಬಾಗಿ ನಿಲ್ಲೇ ಇಲ್ಲ. ಇದು ಕೂಡ ನಮ್ಮದೇ ತಪ್ಪು. ಯಾಕಂದ್ರೆ ಇಂಥವರನ್ನ ಆರಿಸಿದ್ಯಾರು? ನಾವು ತಾನೇ. ನಾವು ಜನಪ್ರತಿನಿಧಿಗಳಿಗೆ ಹೇಳೋದಕ್ಕಿಂತ ಹೆಚ್ಚಾಗಿ ನಮ್ಮನ್ನ ನಾವು ಕೇಳ್ಕೋಬೇಕು. ನಮ್ಮ ಕಷ್ಟಕ್ಕೆ ಆಸರೆಯಾಗುವಂತ MLAನ ಅಥವಾ MPಯನ್ನ ನಾವು ಯಾವತ್ತೂ ಆರಿಸ್ಲಿಲ್ಲ. ಬೇರೆ ಯಾವುದೋ ಕಾರಣಕ್ಕೋಸ್ಕರ, ಬೇರೆ ಯಾವುದೋ ಕಣ್ಣಾಮುಚ್ಚಾಲೆಗೋಸ್ಕರ ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ವೋಟ್ ಮಾಡಿದ್ದೀವಿ. ಯಾವುದಾದ್ರೂ ಒಬ್ಬ ರಾಜಕಾರಣಿಯ ಮುಂದೆ ಹೋಗಿ ನಿಂತು ನಮಗೆ ಆಸ್ಪತ್ರೆ ಬೇಕು ಅಂತ ಅವನಿಂದ ಆಸ್ಪತ್ರೆಯನ್ನ ತರಿಸಿಕೊಳ್ಳೋ ಯೋಗ್ಯತೆ ನಮಗಿಲ್ಲ. ಇದೇ ಘಟನೆ ಬೇರೆ ಜಿಲ್ಲೆಗಳಲ್ಲಿ ಆಗ್ತಾ ಇದ್ದಿದ್ರೆ ಅವರು ಆ ಆಸ್ಪತ್ರೆಯನ್ನ ನಿರ್ಮಾಣ ಮಾಡ್ಕೊಳ್ಳದೆ ಬಿಡ್ತಿದ್ರ? ನಮ್ಮ ಜನಕ್ಕೆ ಈ ಆಸ್ಪತ್ರೆಯನ್ನ ಪಡೆಯೋ ಹಕ್ಕು ಎಷ್ಟಿದೆಯೋ ನಮ್ಮ ಪಾತ್ರ ಕೂಡ ಅಷ್ಟೇ ಮುಖ್ಯ. ನಮಗೆ ಆಸ್ಪತ್ರೆ ಬೇಕು ಅಂತ ನಾವು ಯಾವುದೇ ಜನಪ್ರತಿನಿಧಿಯ ಬಳಿ ಹೋಗಿ ಪಟ್ಟು ಹಿಡಿದು ಕೂತ್ಕೊಂಡ್ರೆ ಅವನಿಗೆ ಆ ಕೆಲಸವನ್ನ ಮಾಡದೆ ಬೇರೆ ದಾರಿನೇ ಇರೋದಿಲ್ಲ. ಆದರೆ ನಾವು ಯಾವತ್ತೂ ಆ ಕೆಲಸವನ್ನ ಮಾಡೋದಿಲ್ಲ. ನಮ್ಮ ಕುಟುಂಬಕ್ಕೆ ಸಮಸ್ಯೆ ಆಗೋವರೆಗೂ ನಾವು ಅಂಥ ಯಾವ ಕೆಲಸಕ್ಕೂ ಮುಂದಾಗೋದಿಲ್ಲ. ನಮಗೆ ನಮ್ಮ ಫ್ಯಾಮಿಲಿ ಚೆನ್ನಾಗಿದ್ರೆ ಆಯ್ತು.
ಅದೆಷ್ಟೋ ಕುಟುಂಬಗಳು ತನ್ನ ಸದಸ್ಯರನ್ನ ಕಳ್ಕೊಂಡಿವೆ. ಅದೆಷ್ಟೋ ತಾಯಂದಿರು ತನ್ನ ಮಕ್ಕಳನ್ನ ಕಳ್ಕೊಂಡು ಇವತ್ತಿಗೂ ಕಣ್ಣೀರನ್ನ ಹಾಕ್ತಿದ್ದಾರೆ. ಅದೆಷ್ಟೋ ಮಕ್ಕಳು ತಮ್ಮ ತಂದೆ ತಾಯಿಗಳಿಗೆ ಚಿಕಿತ್ಸೆ ಕೊಡಿಸೋಕಾಗದೆ ಇವತ್ತಿನವರೆಗೂ ದುಃಖದಲ್ಲಿ ಬೇಯ್ತಾ ಇದ್ದಾರೆ. ಆದರೆ ನಾವು ಚೆನ್ನಾಗಿದ್ದೀವಿ, ಇನ್ನೊಬ್ಬರ ಕಣ್ಣೀರು ನಮ್ಮನ್ನ ಯಾವತ್ತೂ ಕರಗಿಸಿಲ್ಲ. ಆಸ್ಪತ್ರೆ ಸಿಗಲಿಲ್ಲ ಅಂದ ತಕ್ಷಣ MLAಗಳ ಮೇಲೆ MP ಗಳ ಮೇಲೆ ದೂರು ಹೇಳಿ ಅವರು ಮಾಡಲಿಲ್ಲ, ಅವರು ಕೆಲಸ ಮಾಡಲಿಲ್ಲ ಅಂತ ಹೇಳಿ ಅವ್ರ ತಲೆ ಮೇಲೆ ಹಾಕ್ತೀವಿ. ಆದರೆ ನಾವು ಮಾಡ್ತಿರೋದೇನು? ಅಂಥವರನ್ನ ಆರಿಸೋದಕ್ಕಿಂತ ಮುಂಚೆ ನಾವು ಯೋಚನೆ ಮಾಡಬೇಕಿತ್ತಲ್ವ? ಕೆಲವೊಬ್ರು 2 ಸಲ, ಕೆಲವೊಬ್ರು 3 ಸಲ, ಕೆಲವೊಬ್ರು 5 ಸಲ ಕಂಟಿನ್ಯೂಸ್ ಆಗಿ ನಮ್ಮ ಕ್ಷೇತ್ರದಿಂದ ಗೆಲ್ತಾನೆ ಬಂದಿದ್ದಾರೆ. ಅವರೆಲ್ಲ ಏನ್ ಮಾಡಿದ್ರು ಹಾಗಾದ್ರೆ? ಮತ್ತೆ ಹೇಳ್ತಿದ್ದೀನಿ, ಇಲ್ಲಿ ನಾನು ಯಾವುದೇ ಒಂದು ಪಕ್ಷಕ್ಕೆ ಹೇಳ್ತಿಲ್ಲ. ಯಾವ ಪಕ್ಷಗಳು ಉದ್ಧಾರ ಮಾಡಿರೋ ಹಣೆಬರ ಕೂಡ ಅಷ್ಟೇ ಇದೆ. ಯಾವುದೇ ಪಕ್ಷದವರಿಗೂ ಇಲ್ಲೊಂದು ಆಸ್ಪತ್ರೆ ಆಗಬೇಕು ಅನ್ನೋ ಉದ್ದೇಶ ಇದ್ದಿದ್ರೆ ಖಂಡಿತ ನಮ್ಮ ಜಿಲ್ಲೆಯಲ್ಲಿ ಇಷ್ಟೊತ್ತಿಗೆ ಆಸ್ಪತ್ರೆ ಆಗ್ತಿತ್ತು. ಇದನ್ನ 3 ಪಕ್ಷದ CMಗಳಿರುವಾಗಲೂ ಕೂಡ ಇಲ್ಲಿ ಒಂದು ಆಸ್ಪತ್ರೆಯನ್ನ ನಿರ್ಮಾಣ ಮಾಡ್ತೀವಿ ಅನ್ನೋ ಭರವಸೆಯನ್ನ ಕೊಟ್ಟಿದ್ರು. ಪೇಪರ್ನಲ್ಲಿ ಹೇಳಿಕೆ ಕೊಟ್ಟಿದ್ರು, ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ವೀಟ್ ಮಾಡಿದ್ರು, ಏನೆಲ್ಲ ಸರ್ಕಸ್ ಮಾಡಿದ್ರು. ಆದರೆ ಆಸ್ಪತ್ರೆ ಮಾತ್ರ ಈ ನಮ್ಮ ಉತ್ತರ ಕನ್ನಡಕ್ಕೆ ಬರಲೇ ಇಲ್ಲ. ನಿಮ್ಮ ಹತ್ರ ಆಗಲಿಲ್ಲ, ನಿಮಗೆ ಇಲ್ಲಿ ಆಸ್ಪತ್ರೆಯನ್ನ ನಿರ್ಮಾಣ ಮಾಡೋ ಯೋಗ್ಯತೆ ಇಲ್ಲ, ನಿಮಗೆ ಇಲ್ಲಿ ಆಸ್ಪತ್ರೆಯನ್ನ ನಿರ್ಮಾಣ ಬೇಕಾದ ಅವಶ್ಯಕತೆ ಇಲ್ಲ ಅಂತಂದ್ರೆ ಹೇಳ್ಬೇಡಿ ಸ್ವಾಮಿ, ನಮ್ಮ ಹತ್ರ ಆಗಲ್ಲ, ನಮ್ಮ ಹತ್ರ ಹಣ ಇಲ್ಲ, ಅಥವಾ ನಮಗೆ ಬೇರೆ ಏನೋ ಸಮಸ್ಯೆಗಳಿದೆ, ನಿಮ್ಮ ಪ್ರಾಣಕ್ಕೆ ನೀವೇ ಜವಾಬ್ದಾರಿ, ನಾವು ಅದಕ್ಕೆ ಯಾವ ಜವಾಬ್ದಾರಿನೂ ಅಲ್ಲ, ನಮಗೆ 5 ವರ್ಷಕ್ಕೊಂದ್ಸಲ ನೀವು ವೋಟ್ ಕೊಟ್ರೆ ಸಾಕು, ನನಗೆ ನಿಮಗೆ ಸಂಬಂಧ ಇಲ್ಲಿಗೆ ಮುಗಿಯುತ್ತೆ ಅಂತ ಹೇಳ್ಬಿಡಿ. ರಾಮನಿಗಾಗಿ ಶಬರಿ ಅದೆಷ್ಟು ವರ್ಷ ಕಾದಿದ್ಲೋ ಗೊತ್ತಿಲ್ಲ, ಆದರೆ ಇಲ್ಲಿನ ಜನ ದಶಕಗಳ ಕಾಲದಿಂದ ನಮ್ಮ ಜಿಲ್ಲೆಯಲ್ಲಿ ಒಂದು ಆಸ್ಪತ್ರೆ ಆಗುತ್ತೆ ಅಂತ ಅದೆಷ್ಟೋ ನಿರೀಕ್ಷೆಯಿಂದ ಕಾಯ್ತಿದ್ದಾರೆ. ನೀವು ಹೀಗೆ ಹೇಳಿಕೆ ಕೊಟ್ರೆ ಆ ನಿರೀಕ್ಷೆಯನ್ನ ಬಿಟ್ಟಾದ್ರೂ ಬದುಕ್ತಾರೆ. ನಮ್ಮ ಹಣೆಬರನ್ನ ನಾವೇ ಅನುಭವಿಸ್ಬೇಕು ಅನ್ನೋ ನಿರ್ಧಾರಕ್ಕಾದ್ರೂ ಬರ್ತಾರೆ. ಇವತ್ತಲ್ಲ ನಾಳೆ ನಮ್ಮ ಜಿಲ್ಲೆಯಲ್ಲಿ ಆಸ್ಪತ್ರೆ ಆಗುತ್ತೆ ಅನ್ನೋ ಒಂದು ಭರವಸೆ ನಮ್ಮ ಜನ ಕಳ್ಕೊಳ್ಳಿ. ಅದರಿಂದ ನಿಮಗಾಗೋದೇನೂ ಇಲ್ಲ. ನಿಮಗೆ 5 ವರ್ಷಕ್ಕೊಂದ್ಸಲ ವೋಟ್ ಬೇಕು, ಅದನ್ನಂತೂ ಖಂಡಿತ ಯಾವುದೋ ರೂಪದಲ್ಲಾದ್ರೂ ನೀವು ಪಡ್ಕೋತೀರಾ. ನಿಮ್ಗೆ ಯಾಕೆ ಬೇಕು ಅಧಿಕಾರ? ನಿಮಗೆ ಇಲ್ಲಿನ ದುಡ್ಡನ್ನ ತಿನ್ನೋದಕ್ಕೆ ಇಲ್ಲಿ ಅಧಿಕಾರ ಬೇಕು. ನಿಮಗೆ ಅದಕ್ಕಾಗಿ ಅಧಿಕಾರಕ್ಕೋಸ್ಕರ ಈ ಜನರು ವೋಟ್ ಬೇಕು ಅಷ್ಟೇ. ಜನರ ಕಷ್ಟ ಸುಖಕ್ಕೆ ನೀವು ಯಾವತ್ತೂ ಇಲ್ಲಿ ಬಂದು ಬೆನ್ನೆಲುಬಾಗಿ ನಿಲ್ಲೋದೂ ಇಲ್ಲ. ನಮ್ಮ ಇಡೀ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ನಿರ್ಲಕ್ಷ್ಯಕ್ಕೊಳಗಾಗಿರೋ ಜಿಲ್ಲೆ ಯಾವುದಾದ್ರೂ ಇದೆ ಅಂದ್ರೆ ಅದು ಖಂಡಿತವಾಗಿ ನಮ್ಮ ಉತ್ತರ ಕನ್ನಡ ಜಿಲ್ಲೆ. ನಮ್ಮ ಇಲ್ಲಿನ MLAಗಳು MP ಗಳು ಅದೆಷ್ಟು ವರ್ಷ ಆಳಿದ್ರು ಕೂಡ ಇಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಭಿವೃದ್ಧಿ ಮಾತ್ರ 0. ಏನು ಕಡಿಮೆ ಇದೆ ಸ್ವಾಮಿ ನಮ್ಮ ಜಿಲ್ಲೆಯಲ್ಲಿ? ಅತಿ ಹೆಚ್ಚು ಕಾಡುಗಳಿದೆ, ಸುಂದರವಾಗಿರೋ 100 ಬೀಚ್ಗಳಿದೆ, ಪುರಾಣ ಪುಣ್ಯಕ್ಷೇತ್ರಗಳಿದೆ, ಐತಿಹಾಸಿಕ ಕ್ಷೇತ್ರಗಳಿದೆ. ಯಾವುದಕ್ಕೂ ಕೂಡ ನಮ್ಮ ಕರ್ನಾಟಕದಲ್ಲಿ ಈ ಜಿಲ್ಲೆ ಕಡಿಮೆ ಇಲ್ಲ. ಅದೆಷ್ಟು ಸಾವಿರ ಜನ ನಮ್ಮ ಜಿಲ್ಲೆಗೆ ಪ್ರವಾಸಕ್ಕೆ ಬರ್ತಾರೆ. ಹಾಗೆ ಪ್ರವಾಸಕ್ಕೆ ಬಂದವರು ಅದೆಷ್ಟು ಜನ ಹೆಣವಾಗಿ ವಾಪಸ್ ಹೋಗಿದ್ದಾರೆ ಗೊತ್ತಿಲ್ಲ. ಯಾಕಂದ್ರೆ ಆಕ್ಸಿಡೆಂಟ್ ಆದ್ರೆ ಅವರಿಗೆ ಚಿಕಿತ್ಸೆ ಕೊಡಿಸೋದಕ್ಕೆ ನಮ್ಮ ಜಿಲ್ಲೆಯಲ್ಲಿ ಒಂದು ಒಳ್ಳೆ ಆಸ್ಪತ್ರೆ ಬೇಡವಾ? ನಾಚಿಕೆ ಆಗೋದಿಲ್ವಾ ನಿಮಗೆ? ಇಷ್ಟು ವರ್ಷದಿಂದ ಆಡಳಿತ ಮಾಡಿದ್ರಿ ನೀವು, ಇಷ್ಟು ವರ್ಷದಿಂದ ನಮ್ಮ ಜನಕ್ಕೂ ಕೂಡ ಹೇಳ್ತಿರೋದು, ಇಷ್ಟು ವರ್ಷದಿಂದ ಒಬ್ಬ ಜನಪ್ರತಿನಿಧಿಯನ್ನ ಗೆಲ್ಲಿಸ್ತಾ ಬಂದ್ರಿ. ಬೇರೆ ಯಾವುದೋ ಜಿಲ್ಲೆಯಿಂದ ಬಂದು ಇಲ್ಲಿ ಬಂದು ಪ್ರಾಣ ಕಳೆದುಕೊಂಡು ಹೋಗ್ತಾರಲ್ಲ, ನಮ್ಮ ಜಿಲ್ಲೆಯ ಹೆಸರೇನಾಗಬೇಡ. ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ನಮ್ಮ ಜನರ ಬಗ್ಗೆನೇ ಪ್ರೀತಿ ಕಾಳಜಿ ಇಲ್ದಿರೋ ನೀವು ಹೊರ ಜಿಲ್ಲೆಯವರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಾ? ಅವಾಗ್ಲೂ ಇವಾಗ್ಲೂ ಯಾವುದೋ ಒಂದು ಗಂಭೀರ ಗಲಾಟೆ ಆದ್ರೆ ಒಂದು ಸಲ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಮಾಡಿ ಆಮೇಲೆ ನಾವು ಬಿಟ್ಬಿಡ್ತೀವಿ. ನಮ್ಗೆ ಆಸ್ಪತ್ರೆ ಇಲ್ಲ ಅನ್ನೋ ನೆನಪೇ ಹೋಗ್ಬಿಡುತ್ತೆ. ಅಂಥದ್ರಲ್ಲಿ ಇನ್ನು ಪ್ರತಿನಿತ್ಯ ಹೋಗಿ ಜನಪ್ರತಿನಿಧಿಗಳ ಬಳಿ ಹೋಗಿ ನಮಗೆ ಆಸ್ಪತ್ರೆ ಬೇಕು ಅಂತ ಕೇಳೋ ಟೈಮ್ ನಮಗೆಲ್ಲಿದೆ? ನಮಗೆ ನಮ್ಮ ಕೆಲಸವೇ ಹೆಚ್ಚು. ಅದೆಷ್ಟು ಜನರ ಪ್ರಾಣ ಹೋದ್ರೆ ನಮಗಾಗೋದೇನಿದೆ? ಜನರ ಆಕ್ರೋಶ ಜೋರಾದಾಗ ನಮ್ಮ ಜನಪ್ರತಿನಿಧಿಗಳು ಮಾಡೋದು ಕೂಡ ಅಷ್ಟೇನೆ. ನೋಡ್ತೀವಿ, ಸರ್ಕಾರದ ಗಮನಕ್ಕೆ ತರ್ತೀವಿ, ಅಥವಾ ಸರ್ಕಾರದ CMಗಳು ಹೇಳಿಕೆ ಕೊಟ್ಟಿದ್ದು ಅದನ್ನೇ, ಇದನ್ನ ಪರಿಶೀಲನೆ ಮಾಡ್ತೀವಿ, ಆಸ್ಪತ್ರೆ ನಿರ್ಮಾಣ ಮಾಡ್ಕೊಡ್ತೀವಿ, ಶಂಕುಸ್ಥಾಪನೆ ಮಾಡ್ತೀವಿ, ಎಲ್ಲ ಹೇಳಿಕೆಗಳನ್ನ ಕೊಟ್ಟಿದ್ದೀರಾ. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು ಅಂದ ಹಾಗೆ ಜನರ ಆಕ್ರೋಶವನ್ನ ಆ ಕ್ಷಣಕ್ಕೆ ತಣ್ಣಗೆ ಮಾಡ್ತೀರಾ. ನಮ್ಮ ಜನ ಆ ವಿಷಯವನ್ನ ಅಷ್ಟಕ್ಕೆ ಬಿಟ್ಟು ಇನ್ಯಾವುದೋ ಕೆಲಸದಲ್ಲಿ ಬಿಸಿ ಆಗ್ತಾರೆ. ಅದೇ ನಾವು ಒಗ್ಗಟ್ಟಾಗಿದ್ರೆ ಈ ಆಸ್ಪತ್ರೆಯನ್ನ ನಮ್ಮಿಂದ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಇಲ್ವಾ ಅಂತ ಕೇಳಿದ್ರೆ ಖಂಡಿತ ಸಾಧ್ಯ ಇದೆ. ಆದ್ರೆ ನಾವು ಯಾವತ್ತೂ ಒಗ್ಗಟ್ಟಾಗೋದಿಲ್ಲ. ನಾನು ಆ ಅಣ್ಣನ ಪಾರ್ಟಿ, ನೀನು ಈ ಅಣ್ಣನ ಪಾರ್ಟಿ ಅಂತ ನಮ್ಮೊಳಗೆ 1000 ಬೇಲಿಗಳನ್ನು ಹಾಕೊಂಡು ಬದುಕ್ತಿದ್ದೀವಿ. ಕೆಲಸಕ್ಕೆ ಬಾರದ ಯಾವುದೋ ಒಂದು ಕೆಲಸವನ್ನ ಮಾಡಿದ್ರೆ ಬ್ಯಾನರ್ಗಳಲ್ಲಿ ನಮ್ಮ ಫೋಟೋಗಳನ್ನ ಹಾಕೊಂಡು ಊರು ತುಂಬಾ ಮೆರವಣಿಗೆ ಮಾಡಿಸ್ತೀವಿ.
ಅದೇ ನಾನು ಹೇಳೋದೇನು ಅಂದರೆ, ಇದೇ ಕೆಲಸವನ್ನ ನಿಮ್ಮ ಅಣ್ಣನ ಹತ್ರ ನೀವೇ ಮಾಡಿಸಿ ಸ್ವಾಮಿ. ನಾನು ಮತ್ತೆ ಹೇಳ್ತಿದ್ದೀನಿ, ಎರಡೂ ಪಕ್ಷಗಳಿಗೂ ಸೇರಿ ಹೇಳ್ತಿರೋದು. ನೀವ್ಯಾರಾದರೂ ಮಾಡಿಸಿ ಈ ಕೆಲಸವನ್ನ. ನಮ್ಮ ಜಿಲ್ಲೆಗೆ ಒಂದು ಒಳ್ಳೆ ಆಸ್ಪತ್ರೆಯನ್ನು ತರಿಸಿ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 6 ಜನ MLAಗಳಿದ್ದಾರೆ. ಪ್ರತಿ 5 ವರ್ಷಕ್ಕೊಂದ್ಸಲ 6 ಜನ ಬದಲಾಗ್ತಾ ಇರ್ತಾರೆ. ನಾನು ಯಾವುದೇ ಒಂದು ಕ್ಷೇತ್ರಕ್ಕೆ ಹೇಳ್ತಾ ಇಲ್ಲ, ಎಲ್ಲ ಕ್ಷೇತ್ರಗಳಿಗೂ ಸೇರಿ ಹೇಳ್ತಾ ಇರೋದು. ಹಳಿಯಾಳ, ಕಾರವಾರ, ಶಿರ್ಸಿ, ಯಲ್ಲಾಪುರ, ಕುಮಟಾ, ಭಟ್ಕಳ ಈ 6 ಕ್ಷೇತ್ರಗಳಿಗೂ ಸೇರಿಸಿ ಹೇಳ್ತಿರೋದು. ಈ 6 ಕ್ಷೇತ್ರಗಳಲ್ಲಿರೋ MLAಗಳಿಗೂ ಸೇರಿಸಿ ಹೇಳ್ತಿರೋದು. ಒಬ್ಬ MLA ಆದರೂ ಈ ವಿಷಯಕ್ಕಾಗಿ ಜನರ ಬೆನ್ನೆಲುಬಾಗಿ ನಿಂತಿದ್ರ? ಈಗಲೂ ಕೂಡ ನಿಮ್ಮ ಪಾಲಿಟಿಕ್ಸ್ ಅನ್ನ ಒಂದು ಕ್ಷಣ ಸೈಡ್ಗಿಟ್ಟು ಜನರ ಕಷ್ಟಗಳಿಗೆ ಬೆನ್ನೆಲುಬಾಗಿ ನಿಲ್ಲಿ. ಆಗ ಖಂಡಿತ ಜನ ನಿಮ್ಮನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾರೆ. ಕೆಲಸ ಮಾಡಿ ಜನರ ಪ್ರೀತಿಯನ್ನ ಗಳಿಸಿ. ಆದ್ರೆ ನಾವು ಯಾವತ್ತೂ ಒಗ್ಗಟ್ಟಾಗೋದಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಖಂಡಿತವಾಗ್ಲೂ ಆಸ್ಪತ್ರೆ ನಿರ್ಮಾಣ ಆಗೋದಿಲ್ಲ. ನಾವು ಎಷ್ಟೇ ಬಾಯಿ ಬಡ್ಕೊಂಡ್ರು ಅಷ್ಟೇ ನಮ್ಮಲ್ಲಿ ಒಗ್ಗಟ್ಟು ಬರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಮ್ಮ ಪ್ರತಿಯೊಬ್ಬರೂ ಕೂಡ ಒಂದೊಂದು ಪಕ್ಷಕ್ಕೆ ಸೇರ್ಕೊಂಡ್ಬಿಟ್ಟಿದ್ದಾನೆ. ನನ್ನದು ಆ ಪಕ್ಷ, ನಿನ್ನದು ಈ ಪಕ್ಷ ಅಂತ ದಿನ ಬೆಳಗಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕೊಂಡು ಬದುಕೋದನ್ನೇ ಕೆಲಸ ಮಾಡ್ಕೊಂಡಿದ್ದೀವಿ. ನಾವು ಒಗ್ಗಟ್ಟಾಗೋದಕ್ಕೆ ಸಾಧ್ಯನಾ? ನಾವು ಯಾವುದಾದ್ರೂ ಒಂದು ಕೆಲಸವನ್ನ ಮಾಡಿಸ್ಕೊಳ್ಳೋದಕ್ಕೆ ಸಾಧ್ಯನಾ? ನಾವು ಒಗ್ಗಟ್ಟಾಗೋವರೆಗೂ ನಮ್ಮ ಜಿಲ್ಲೆಯಲ್ಲಿ ಆಸ್ಪತ್ರೆ ಬರಲ್ಲ. ನಮ್ಮ ಜಿಲ್ಲೆಯಲ್ಲಿ ಆಸ್ಪತ್ರೆ ಬರೋವರೆಗೂ ನಾವು ಯಾರೂ ಉದ್ಧಾರ ಆಗಲ್ಲ. ಇಂತಹ ಅದೆಷ್ಟೋ ನೋವನ್ನ ಸಾವಿರಾರು ಕುಟುಂಬಗಳಿಗೂ ಅನುಭವಿಸ್ತಾ ಇದೆ. ಆ ಕುಟುಂಬದ ಕಣ್ಣೀರು ನಮಗೆ ಯಾವತ್ತಿಗೂ ಅರ್ಥವಾಗೋದಿಲ್ಲ. ನಮಗೆಲ್ಲ ಇದು ಒಂದು ಸಾವು, ಒಂದು ನೋವು ಅಷ್ಟೇ. ನಮ್ಮವರನ್ನ ಕಳ್ಕೊಂಡ್ರೆ ಮಾತ್ರ ಆ ನೋವು ನಮ್ಮ ಜನಕ್ಕೆ ಗೊತ್ತಾಗೋಕೆ ಸಾಧ್ಯ. ಕಾಲ ಮಿಂಚು ಹೋದ ಮೇಲೆ ಎಷ್ಟೇ ಕಣ್ಣೀರು ಹಾಕಿದ್ರು ತೀರ್ಕೊಂಡವರು ಮತ್ತೆ ವಾಪಸ್ ಬರೋದಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಒಂದು ತಾಯಿ ತನ್ನ ಮಗನನ್ನ ಕಳ್ಕೋಬಾರ್ದು. ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಒಂದು ಕುಟುಂಬ ತನ್ನವರನ್ನ ಕಳ್ಕೋಬಾರ್ದು. ಯಾವುದೇ ಮಕ್ಕಳಿಗೆ ತಮ್ಮ ತಂದೆ ತಾಯಿಗಳಿಗೆ ಒಳ್ಳೆ ಚಿಕಿತ್ಸೆ ಕೊಡಿಸುವಂತ ಆಸ್ಪತ್ರೆ ಸಿಗಲಿಲ್ಲ ಅನ್ನೋ ನೋವು ಕಾಡಬಾರ್ದು ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ಒಂದು ಖಂಡಿತ ದೊಡ್ಡ ಆಸ್ಪತ್ರೆ ಬೇಕು. ಚಿಕಿತ್ಸೆಗಾಗಿ ಪರ ಜಿಲ್ಲೆಗೆ, ಪರ ರಾಜ್ಯಕ್ಕೆ ಹೋಗೋ ಅನಿವಾರ್ಯತೆ ನಮಗೇನಿದೆ? ನಮ್ಮ ಜಿಲ್ಲೆಯಲ್ಲೇ ನಮಗೆ ಆಸ್ಪತ್ರೆ ಬೇಕು ಅನ್ನೋ ಒಂದೇ ಒಂದು ಚಿಕ್ಕ ಆಸೆಯನ್ನ ಕೂಡ ನಮಗೆ ಈಡೇರಿಸಿಕೊಳ್ಳೋ ಅರ್ಹತೆ ಇಲ್ವಾ? ಸ್ನೇಹಿತರೆ, ನಿಮ್ಮ ಉತ್ತರ ಕನ್ನಡ ಜಿಲ್ಲೆಯ ಪ್ರತಿಯೊಬ್ಬ ಸ್ನೇಹಿತನಿಗೂ ಈ ವಿಡಿಯೋವನ್ನ ಶೇರ್ ಮಾಡಿ. ಅಥವಾ ನನ್ನದು ಯಾವ ಪಾರ್ಟಿ, ನಿನ್ನದು ಈ ಪಾರ್ಟಿ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಹೇಳ್ಕೊಂಡು ಅವರಿವರ ಮೇಲೆ ಗೂಬೆ ಕೂರಿಸ್ತಾ ಕಾಲ ಕಳೆದುಕೊಂಡ್ಬಿಡಿ. ನಮ್ಮ ಜಿಲ್ಲೆಯಲ್ಲಿ ಹೆಸರು ಮಾಡಿದಂತಹ, ಖ್ಯಾತಿ ಪಡೆದಂತಹ ಅದೆಷ್ಟೋ ಜನ ಇದ್ದಾರೆ. ಅವರನ್ನ ಸಂಪರ್ಕ ಮಾಡಿ. ನಮ್ಮ ಜಿಲ್ಲೆಯಲ್ಲಿ ಬೇಕಾದಷ್ಟು ಜನ ಯೂಟ್ಯೂಬರ್ಸ್ಗಳಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಬೇಕಾದಷ್ಟು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ಗಳಿದೆ. ಎಲ್ಲರೂ ಒಗ್ಗಟ್ಟಾಗಿ ಈ ವಿಷಯದ ಮೇಲೆ ಟ್ರೆಂಡ್ ಅನ್ನು ಸೃಷ್ಟಿಸಿ ಎಲ್ಲರೂ ಈ ವಿಷಯದಲ್ಲಿ, ಈ ಆಂದೋಲನದಲ್ಲಿ ಭಾಗವಹಿಸುವಂತ ಮಾಡಿದ್ರೆ ನಮಗೆ ಖಂಡಿತ ಆಸ್ಪತ್ರೆ ಸಿಗೋವರೆಗೂ ನಾವು ಈ ಹೋರಾಟವನ್ನ ಮುಂದುವರಿಸಿದ್ರೆ ಖಂಡಿತ ನಮ್ಮ ಜಿಲ್ಲೆಯಲ್ಲಿ ಆಸ್ಪತ್ರೆ ಆಗುತ್ತೆ. ಆದರೆ ಆ ಕೆಲಸವನ್ನ ನಾವು ಖಂಡಿತ ಮಾಡೋದಿಲ್ಲ. ನನ್ನದೊಂದು ಪಾರ್ಟಿ, ನಿನ್ನದೊಂದು ಪಾರ್ಟಿ ಅಂತಾನೆ ಕೂತ್ಕೊಂಡು ಇಡೀ ದಿನ ಸೋಷಿಯಲ್ ಮೀಡಿಯಾದಲ್ಲಿ ಟೈಮ್ ಪಾಸ್ ಮಾಡ್ತೀವಿ ಅಷ್ಟೇ. ಸ್ನೇಹಿತರೆ, ಇದಾಗಿತ್ತು ಉತ್ತರ ಕನ್ನಡ ಜಿಲ್ಲೆಯ ಕಥೆ ವ್ಯತೆ. ಇಲ್ಲಿನ ಆಸ್ಪತ್ರೆ ನಮಗೆ ಯಾವತ್ತಿಗೂ ಮರೀಚಿಕೆ. ಉತ್ತರ ಸಿಗದ ಉತ್ತರ ಕನ್ನಡದಲ್ಲಿ ಒಂದು ಆಸ್ಪತ್ರೆಗೆ ಗತಿ ಇಲ್ಲ ಅನ್ನೋ ಹಣೆಪಟ್ಟಿ ನಮಗೆ ಯಾವತ್ತೂ ಹೋಗೋದಿಲ್ಲ. ಎಷ್ಟೆಲ್ಲ ಇರೋ ಜಿಲ್ಲೆಯಲ್ಲಿ ಒಂದು ಆಸ್ಪತ್ರೆ ಇಲ್ಲ ಅನ್ನೋ ದರಿದ್ರ ಯಾವತ್ತೂ ಅಂಟದೆ ಬಿರೋದಿಲ್ಲ. ನಿಮಗೆ ಈ ವಿಷಯದ ಬಗ್ಗೆ ಏನನ್ಸುತ್ತೆ? ನಮ್ಮ ಜಿಲ್ಲೆಯಲ್ಲಿ ಆಸ್ಪತ್ರೆ ನಿರ್ಮಾಣ ಆಗೋದಕ್ಕೆ ಸಾಧ್ಯನಾ? ನಮ್ಮ ಹತ್ರ ಆ ಆಸ್ಪತ್ರೆಯನ್ನ ಕಟ್ಸ್ಕೊಳ್ಳೋದಕ್ಕೆ ಆಗುತ್ತಾ? ಆ ತಾಕತ್ತು ನಮಗಿದೆಯಾ? ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನ ಖಂಡಿತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಧನ್ಯವಾದಗಳು.